ಸೊ ನೀವು ನೈಟಲ್ಲಿ ಆಫ್ ರೋಡ್ ಮಾಡ್ತೀರ ಅಂತಂದರೆ ದಯವಿಟ್ಟು ಟೇಕ್ ಪ್ರಿಕಾಷನ್ಸ್. ನಿಮ್ಮ ಗಾಡಿ ಕಂಡೀಷನ್ ಆಗ್ಬೋದು, ಟೈರ್ ಕಂಡೀಷನ್ ಆಗ್ಬೋದು. ಅದಾದಮೇಲೆ ಲೋಕಲ್ ಲೈಟ್ಸ್ನ ಕೇಳ್ಕೊಂಡು ಬನ್ನಿ. ಅದಾದಮೇಲೆ ಗಾಡಿ ಲೈಟ್ಸ್ ತುಂಬ ಇಂಪಾರ್ಟೆಂಟು. ಈಗ ನೋಡಿ ಹೆಚ್ಚು ಕಡಿಮೆ ನಾವು ಸ್ಟಾಕ್ ಬಿಟ್ಟು 130 ವ್ಯಾಟ್ಸ್ ಲೈಟಲ್ಲಿ ಇದು ಮಾಡ್ತಾಯಿದ್ದೀವಿ. ಮಗ ನೀನು ಹೇಳಿದ ಮನೆ ಬಂತು. ಸೊ 130 ವ್ಯಾಟ್ಸ್ ಲೈಟಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಮಲವಂತಿಗೆ ಎಸ್ಟೇಟ್ ಅಡ್ವೆಂಚರ್ ಮತ್ತು ಕ್ಯಾಂಪ್ ಫಾರ್ಮ್. ಸೊ ದಯವಿಟ್ಟು ಆಫ್ ರೋಡ್ ಫನ್ನ ಮಿಸ್ ಮಾಡ್ಕೋಬೇಡಿ. ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಅನ್ ಆಫ್ ರೋಡಿಂಗ್ ಇನ್ ಕರ್ನಾಟಕ, ಸಂಸೆ ದಿಡುಪೆ ಮಸ್ಟ್ ಟ್ರೈ ಟ್ರ್ಯಾಕ್. ತುಂಬ ಚೆನ್ನಾಗಿದೆ ಇದು ನೋಡಿ. ಈ ಪ್ಲೇಸ್ ಅಂತೂ ತುಂಬ ಸೀನಿಕ್ ಆಗಿದೆ. ಸೊ ಬೆಸ್ಟ್ ಟೈಮ್ ಅಂದರೆ ಸಮ್ಮರ್. ಬೆಸ್ಟ್ ಸೀಸನ್ ಅಂದರೆ ಬೆಸ್ಟ್ ಟೈಮ್ ಅಂದರೆ ಪ್ರಾಬ್ಲಿ ಅರ್ಲಿ ಮಾರ್ನಿಂಗ್ ಅಥವಾ ಅರ್ಲಿ ಈವ್ನಿಂಗ್ ಅಷ್ಟೇ. ಟೂ ಲೈಟ್ ಬೇಡ, ಟೂ ಲೇಟ್, ಟೂ ನೈಟ್, ಟೂ ಟೈಟ್ ಅನ್ನೋ ಥರ ಟೈಟಾಗೇ ಓಡಿಸ್ಬೇಕಾಗತ್ತೆ. ಮುಂದೆ ಏನು ಅಂತ ತಿಳ್ಕೊಂಡು. ಸೊ ಹ್ಯಾವ್ ಫನ್. ನಾವೀಗ ಸಂಸೆಗೆ ಹೋಗಿ ಅಲ್ಲಿಂದ ವಿ ವಿಲ್ ಗೋ ಟು ಹೋಮ್ ಸ್ಟೇ. ಅಲ್ಲೂ ಆಫ್ ಟ್ರ್ಯಾಕ್ ಇರುತ್ತೆ, ಇಲ್ಲ ಅಂತಂದರೆ ಮಾಮೂಲಿ ರೋಡ್ ಇರುತ್ತೆ ಮಗ. ಓಕೆ, ಅದೆಷ್ಟು ಕಿಲೋಮೀಟರ್ಸು? ಸೊ ನಿಂಗೆ ಗೊತ್ತಾಯಿತು ರೋಡು? ಸರ್ ಕುದುರೆಮುಖ. ಹಾಂ, ಸ್ಟ್ರೈಟ್ ಅಂತ ನಡಿಯಪ್ಪ. ಹೌದಾ? ಅದು ಹಾರ್ಡ್ ಆಗಿಬಿಟ್ಟಿರ್ತದೆ ಮಗ ಹ್ಯಾಂಡೆಲ್ಲ. ನಾನು ಬೆವರ್ತಾ ಇದ್ದೀನಿ. ಸೊ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗ್ತೈತಿ ಇಲ್ಲಿ. ಇನ್ನೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 ವರ್ಷ ಮಗ. ನೆಕ್ಸ್ಟ್ ಮುಟ್ಟೋದಲ್ವಾ. ಆದರೆ ಈ ನನ್ನ ಮಕ್ಕಳು ಸ್ಪೀಡಾಗಿ ತಗೋದ್ರೆ ಇಷ್ಟೊತ್ತಿಗಾಗಲಿ ಇನ್ನೊಂದು ತಿಂಗಳಲ್ಲಿ ಮುಗಿಸ್ಬಿಡ್ಬೋದು ಅದನ್ನ. ಕರೆಕ್ಟಾಗಿ ಕೂತಾ ಇರೋದೇನು 1 ಬ್ಯಾಗ್ ತಂದುಬಿಟ್ಟಿದೆ ಇವತ್ತು. ಹಾಂ, ಹಾಂ, ಓಕೆ. ಹಾಂ, ಹಂಗೆ. ಹಾಂ ಹಾಂ, ಇವನು ಯಾಕೆ ಮಂಕ್ ಥರ ನಿಲ್ಲಿಸ್ಬಿಟ್ಟ? ಇಲ್ಲ ಸರ್, ಕುದುರೆಮುಖ ಇಲ್ಲ, ಮೇಲ ಏನಂತವನ? ಆನೆ ಎಲ್ಲಿ ಸಿಗ್ತದೆ ಕೇಳೋ, ಅಲ್ಲೇ ಹೋಗೋಣ. ಇವನು ಯಾವನ ಕಾಂಪೌಂಡ್ ಮೇಲೆ ಮೀರ್ ಕ್ಯಾಟ್ಗಳು ನಿಂತ್ಕೊತಾವಲ್ಲ, ಹಂಗೆ ನಿಂತ್ಕೊಂಡು ನೋಡ್ತಾವನೆ. ನೆಟ್ವರ್ಕ್ ಐತೆ ಕಣೋ. 1 ನಿಮಿಷ.